ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣಗೆ ಮತ್ತೆ ತನಿಖೆಯ ಬಿಸಿ ಮುಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ಮತ್ತೆ ನೋಟಿಸ್ ನೀಡಿದ್ದು, ನಟ ದರ್ಶನ್ ಭೇಟಿಯಿಂದಲೇ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಕರಣದಲ್ಲಿ ನಟ ಚಿಕ್ಕಣ್ಣ 164 ಹೇಳಿಕೆ ದಾಖಲು ಮಾಡಲಾಗಿದೆ. ಹೀಗಿರುವಾಗ ಆರೋಪಿಯನ್ನ ಭೇಟಿಯಾಗಿದ್ದ ನಟ ಚಿಕ್ಕಣ್ಣ ಹೀಗಾಗಿ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಈಗಾಗಲೇ ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಚಿಕ್ಕಣ್ಣನನ್ನ ಈಗಾಗಲೇ ವಿಚಾರಣೆಗೆ ಕರೆದಿದ್ರು. ಈ ಹಿಂದೆ ಕೂಡ ಮತ್ತೆ ತನಿಖೆಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ಚಿಕ್ಕಣ್ಣಗೆ ನೋಟಿಸ್ ನೀಡಲಾಗಿದ್ದು, ದರ್ಶನ್ ಭೇಟಿಯಿಂದಲೇ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಕರಣದಲ್ಲಿ ನಟ ಚಿಕ್ಕಣ್ಣ 164 ಹೇಳಿಕೆ ದಾಖಲು ಮಾಡಲಾಗಿದೆ. ಹೀಗಿರುವಾಗ ಆರೋಪಿಯನ್ನ ಭೇಟಿಯಾಗಿದ್ದ ನಟ ಚಿಕ್ಕಣ್ಣ ಹೀಗಾಗಿ ಮತ್ತೆ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಚಿಕ್ಕಣ್ಣ, ಅಭಿಷೇಕ್ ಅಂಬರೀಶ್, ಧನ್ವೀರ್ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂನಲ್ಲಿ ಕ್ರೌರ್ಯ ಬಟಬಯಲಾಗಿದೆ. ಪೋಸ್ಟ್ ಮಾರ್ಟಂನಲ್ಲಿ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿದ್ದು, ರೇಣುಕಾಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿಕೃತಿಗೆ ಸಾಕ್ಷಿಯಾಗಿರುವ ಗಾಯಗಳು. ರೇಣುಕಾಸ್ವಾಮಿ ಅಡಿಯಿಂದ ಮುಡಿಯವರೆಗೂ ಗಾಯಗಳೇ ಇವೆ. ದೇಹದ ಹೊರಭಾಗದಲ್ಲಿ ಅಲ್ಲದೆ ದೇಹದ ಒಳಗಡೆಯೂ ಗಾಯಗಳು ಪತ್ತೆಯಾಗಿದ್ದು, ಪೋಸ್ಟ್ ಮಾರ್ಟಂನಲ್ಲಿ ಡಿ ಗ್ಯಾಂಗ್ನ ಭಯಾನಕ ಕ್ರೌರ್ಯ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈಗಾಗಲೇ ಹಲವು ಎಫ್ಎಸ್ಎಲ್ ವರದಿಗಳು ಕೂಡ ಬಂದಿದ್ದು, ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷಿಗಳು ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಒಳಭಾಗ ಹಾಗೂ ದೇಹದ ಹೊರಭಾಗದಲ್ಲೂ ಕೂಡ ಗಾಯಗಳು 39 ಗಾಯಗಳು ಪತ್ತೆಯಾಗಿದ್ದು, ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, ಇದರಲ್ಲಿ A2 ಆರೋಪಿ ದರ್ಶನ್ ಆಗಿದ್ದು, A1 ಆರೋಪಿಯಾಗಿ ದರ್ಶನನ್ನ ಮಾಡಲು ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಂ ವರದಿ ಕೂಡ ಸಿಕ್ಕಿದ್ದು, ಬರೋಬ್ಬರಿ ಪೋಸ್ಟ್ ಮಾರ್ಟಂನಲ್ಲಿ 39 ಗಾಯಗಳು ಪತ್ತೆಯಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿದ್ದು, ದರ್ಶನ್ ಅಂಡ್ ಗ್ಯಾಂಗ್ ವಿಕೃತಿಯ ಸಾಕ್ಷಿಗೆ ಈ ಗಾಯಗಳು ಸಾಕ್ಷಿಯಾಗಿವೆ. ಬಾಸ್ ಅಂತ ಕೊಲೆಗೆ ಸಹಕರಿಸಿ ಅನಾಥರಾದ ಆರೋಪಿಗಳು. ತುಮಕೂರು ಜೈಲು ಸೇರಿದ 4 ಆರೋಪಿಗಳು ಈಗ ಅನಾಥರಾದ್ರ. ಹಾಗಾದ್ರೆ ಜೈಲು ಸೇರಿದ ಬಳಿಕ ಸಹಚರರನ್ನ ಕ್ಯಾರೆ ಅನ್ನದ ದರ್ಶನ್ ಪರ ವಕೀಲರು. ಕೊಲೆ ಮುಚ್ಚಿ ಹಾಕಲು ಕೊಟ್ಟವ ಕಂಬಿ ಹಿಂದೆ ಇದ್ದಾಗ ನಾಪತ್ತೆಯಾಗಿದ್ದು, ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕುತ್ತಿದ್ದಾರೆ 4. ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಿಖಿಲ್ ಈಗ ಅನಾಥರಾಗಿದ್ದು, ದರ್ಶನ್ ಪರ ವಕೀಲರು ಇತರ ಆರೋಪಿಗಳನ್ನ ಸಂಪರ್ಕಿಸಿದ ಹಿನ್ನೆಲೆಯಲ್ಲಿ ಭೇಟಿಯಾಗುವ ವಕೀಲರಿಗೆಲ್ಲ ಸಹಿ ಆಗ್ತಾ ಇದ್ದಾರೆ ಆರೋಪಿಗಳು. ಯಾರಾದ್ರೂ ಬಿಡಿಸಬಹುದು ಅಂತ ವಕಾಲತ್ತಿಗೆ ಆರೋಪಿಗಳು ಸಹಿಯನ್ನ ಆಗ್ತಾ ಇದ್ದಾರೆ. ಬಾಸ್ ಅಂತ ಕೊಲೆಗೆ ಸಹಕರಿಸಿ ಹಾಗಾದ್ರೆ ಈ 4 ಜನ ಆರೋಪಿಗಳು ಅನಾಥರಾದ್ರ. ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಿಖಿಲ್ ಈಗ ಒಂದ್ ರೀತಿ ಅನಾಥರಂತೆ ಆಗಿದ್ದಾರೆ. ತುಮಕೂರು ಜೈಲು ಸೇರಿದ 4 ಆರೋಪಿಗಳು ಈಗ ಅನಾಥರಾಗಿದ್ದು, ಜೈಲು ಸೇರಿದ ಬಳಿಕ ಸಹಚರರನ್ನ ದರ್ಶನ್ ಪರ ವಕೀಲರು ಯಾವುದೇ ರೀತಿ ಕ್ಯಾರೆ ಅಂತಿಲ್ಲ, ಕೊಲೆ ಮುಚ್ಚಿ ಹಾಕಲು ಕಾಸು ಕೊಟ್ಟವ ಕಂಬಿ ಹಿಂದೆ ಇದ್ದಾಗ ನಾಪತ್ತೆಯಾಗಿದ್ದು, ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕ್ತಿದ್ದಾರೆ ಈ 4 ಆರೋಪಿಗಳು. ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಜೊತೆಗೆ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣಗೆ ಮತ್ತೆ ತನಿಖೆಯ ಬಿಸಿ ಮುಟ್ಟಿದ್ದು. ಈ ಹಿಂದೆ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣನನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಈಗ ಮತ್ತೆ ನೋಟಿಸ್ ನೀಡಿದ್ದು ಚಿಕ್ಕಣ್ಣಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಮತ್ತೆ ನಟ ಚಿಕ್ಕಣ್ಣಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ರೇಣುಕಾಸ್ವಾಮಿ ಬರ್ಬರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳು ಕಂಬಿ ಹಿಂದೆ ಇದ್ದಾರೆ. ಮತ್ತೆ ಚಿಕ್ಕಣ್ಣಗೆ ನೋಟಿಸ್ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಎಷ್ಟೊತ್ತಿಗೆ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗ್ತಾರೆ? ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಈಗಾಗಲೇ ಎರಡನೇ ಹಂತದ ಒಂದು ನೋಟಿಸ್ ಅನ್ನು ನೀಡಿ ಅವರನ್ನ ವಿಚಾರಣೆಗೊಳಪಡಿಸುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 164 ಅನ್ವಯವಾಗಿ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗಿದೆ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಮತ್ತೆ ಅವರನ್ನ ಒಂದು ನೋಟಿಸ್ ನೀಡಿ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಅಂದಿನ ದಿನದ ಒಂದಷ್ಟು ಮುಂದುವರಿದಂತಹ ಒಂದಷ್ಟು ತನಿಖೆಗಳೇನಿದೆ ಆ ತನಿಖೆ ಅನ್ವಯವಾಗಿ ಎರಡನೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಇಂದು ಅಥವಾ ನಾಳೆ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಇಂತಹ ಒಂದು ಸಮಯಕ್ಕೆ ನೀವು ಬಂದು ಠಾಣಾಧಿಕಾರಿ ಯಾರಿದ್ದಾರೆ ಅವರ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗುತ್ತೆ. ಮತ್ತು ಅವರ ಈ ಹಿಂದಿನ ಹೇಳಿಕೆಗಳೇನಿವೆ ಅದೆಲ್ಲವೂ ಕೂಡ 164 ಅಡಿ ಒಂದು ದಾಖಲು ಕೂಡ ಆಗಿದೆ. ಆದ್ರೆ ಈಗ ಮುಂದುವರಿದ ತನಿಖೆಯಿಂದಾಗಿ ಒಂದಷ್ಟು ಮಾಹಿತಿಗಳನ್ನ ಅವರಿಂದಲೂ ಕೂಡ ಪಡೆದುಕೊಳ್ಳಬೇಕಾಗತ್ತೆ. ಹೀಗಾಗಿ ಇಂದು ಮಧ್ಯಾಹ್ನದ ಒಳಗಡೆ ಅವರನ್ನ ಠಾಣೆಗೆ ಕರೆಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಮತ್ತು ಚಾರ್ಜ್ ಶೀಟ್ಗೆ ಅವರ ಹೇಳಿಕೆಗಳನ್ನ ಉಲ್ಲೇಖವನ್ನ ಮಾಡಲಾಗುತ್ತೆ. ಮತ್ತೆ ಅದರಲ್ಲಿ ಇರುವಂತಹ ಒಂದಷ್ಟು ವರದಿ ಅಂದ್ರೆ ಅಂದಿನ ದಿನ ಅವರು ತಮ್ಮ ಒಂದು ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ವಿಚಾರವಾಗಿ ಅಂದ್ರೆ ಈ ಒಂದು ಹತ್ಯೆಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ನನಗೆ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಮತ್ತು ಅಂದಿನ ದಿನ ಯಾರ್ಯಾರು ದರ್ಶನ್ ಅವರ ಜೊತೆಲಿದ್ರು ಮತ್ತು ಆ ಸಂದರ್ಭದಲ್ಲಿ ಅವ್ರೇನಾದ್ರೂ ಈ ಹತ್ಯೆಯ ಬಗ್ಗೆ ಏನಾದ್ರೂ ಮಾತುಕತೆಗಳನ್ನ ಆಡಿದ್ರ ಅಥವಾ ಬೇರೆ ಫೋನ್ ಕಾಲ್ ಮುಖಾಂತರವ ಅಥವಾ ಬೇರೆ ರೀತಿಯಲ್ಲಿ ಇಲ್ಲೇನಾದ್ರೂ ಹತ್ಯೆಯ ವಿಚಾರವಾಗಿ ಏನಾದ್ರೂ ಮಾತುಕತೆಗಳು ನಡೆದಿದೆಯಾ ಅನ್ನೋದು ಕೂಡ ಅವರಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದರದ ಅಪ್ಡೇಟ್ ವರ್ಷನ್ ಅಂತ ಹೇಳಿ ಈಗ ಅವರನ್ನ ಮತ್ತೆ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ಇನ್ನಷ್ಟು ಕ್ಲಾರಿಫೈ ಅಂದ್ರೆ ಈಗಾಗಲೇ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ಅದೇ ರೀತಿಯಾಗಿ ಚಿಕ್ಕಣ್ಣ ಏನಿದ್ದಾರೆ ಅವರ ಮೊಬೈಲ್ಗಳನ್ನು ಕೂಡ ಒಂದಷ್ಟು ಇದನ್ನ ಡೀಟೇಲ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಆ ಮೊಬೈಲ್ ನಲ್ಲಿ ಬೇರೆ ಏನಾದ್ರು ವಿಚಾರಗಳು ಕೂಡ ಗೊತ್ತಾಗಿದೆಯಾ ಅಥವಾ ಮೆಸೇಜ್ ಗಳಿಂದ ಏನಾದ್ರು ಇನ್ನಷ್ಟು ಮಾಹಿತಿಗಳನ್ನ ಅಂದ್ರೆ ಈ ಹತ್ಯೆ ವಿಚಾರವಾಗಿ ಏನಾದ್ರು ಆ ಮೆಸೇಜ್ ಗಳನ್ನ ಟೈಪ್ ಮಾಡಲಾಗಿದೆಯಾ ಅದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಈಗಾಗಲೇ ನಡೆದಿದೆ. ಅದರ ಮುಂದುವರಿದ ಭಾಗದಂತೆ ಅವರನ್ನ ವಿಚಾರಣೆಗೊಳಪಡಿಸುವಂತದ್ದು. ಅಂದ್ರೆ ಇಂದು ಅವರನ್ನ ವಿಚಾರಣೆಗೆ ಕರೆಸಿಕೊಂಡು ಅವರಿಂದ ಮತ್ತಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳು ನಡೆಯುತ್ತೆ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.